ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಯಾರೆಲ್ಲ ನಿಮ್ಮ ವ್ಯಕ್ತಿ ಜೊತೆಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಲ್ಲ, ಚೆಕ್ ಮಾಡೋಣ ಅವರು ಈ ವೀಕ್ ಏನಾದರೂ ಕಾಲ್ ಮಾಡ್ತಾರಾ ಇಲ್ವಾ ನಿಮಗೆ ಅಂತ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರೆಲ್ಲ ಅವರ ವ್ಯಕ್ತಿ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ, ಅವರ ವ್ಯಕ್ತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರ ಏನು ಅಂತ ತಿಳಿಸಿ. ಫಸ್ಟ್ ಕಾರ್ಡೇ ಕಾಂಟ್ಯಾಕ್ಟ್ ಕಾರ್ಡ್ ಬಂದಿದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸಿ ನಿಮ್ಮ ವ್ಯಕ್ತಿ ತುದಿಗಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ. ಬಟ್ ಇಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ದಿಲ್ದಿರೋ ಹಾಗೆ. ಸೊ ತುಂಬಾ ಓವರ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ತುಂಬಾ ಸಲ ಮೆಸೇಜ್ ನ ಟೈಪ್ ಮಾಡಿ ಸ್ಟಾಪ್ ಮಾಡಿದ್ದಾರೆ, ಕಾಲ್ ಮಾಡಕ್ ಬಂದು ಕಾಲ್ ಮಾಡ್ದಿಲ್ದಿರ ರಿಟರ್ನ್ ಹೋಗಿದ್ದಾರೆ. ಬಿಕಾಸ್ ತುಂಬಾ ಫೀಲಿಂಗ್ಸ್ ಇದೆ ನಿಮ್ಮ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ. ಬಟ್ ಸದ್ಯದ ಪರಿಸ್ಥಿತಿಗೆ ಅವ್ರು ಇನ್ನೊಂದ್ 2 ವಾರ ಇರ್ಬೋದು, ಅಥವಾ ಇನ್ನೊಂದ್ 2 ತಿಂಗಳು ಮಾಡೋ ತರ ಕಾಣ್ತಾ ಇಲ್ಲ. ಅಥವಾ ನೀವಿಬ್ರು ನೋ ಕಾಂಟ್ಯಾಕ್ಟ್ ಆಗಿ ಒಂದ್ 2 ವಾರ ಆಗಿರ್ಬೋದು, ಅಥವಾ 2 ತಿಂಗಳಿಂದ ಈ ಸಿಚುವೇಶನ್ ನಡೀತಿರ್ಬೋದು, ಆನ್ ಅಂಡ್ ಆಫ್ ನಡೀತಿರ್ಬೋದು. ಇಲ್ಲಿ ನೋಡೋದಾದ್ರೆ ಸಮ್ ಡಿಸ್ಟರ್ಬೆನ್ಸ್ ನಿಮ್ಮಿಬ್ರಲ್ಲೂ ಈಗೋ ಇರ್ಬೋದು, ಅಂಡ್ ಎಕ್ಸ್ಪ್ರೆಸ್ ಮಾಡ್ದಿಲ್ದಿರ ಇರೋದಿರ್ಬೋದು, ಅಥವಾ ನೀವೇ ಇರ್ಬೋದು ಎಕ್ಸ್ಪ್ರೆಸ್ ಮಾಡ್ದಿಲ್ದಿರ ಇರ್ಬೋದು, ಅಥವಾ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಈ ತರ ಸಿಚುವೇಶನ್ಸ್ ಎಲ್ಲ ಕಾಣ್ತಾ ಇದೆ. ಬಟ್ ನಿಮ್ಮ ವ್ಯಕ್ತಿ ಸದ್ಯಕ್ಕೆ ಈಗ ಓಪನ್ ಅಪ್ ಆಗ್ತಾ ಇಲ್ಲ, ಬಿಕಾಸ್ ಅವರಿಗೆ ಟೈಮ್ ಅನ್ನೋದು ಬೇಕಾಗಿದೆ. ಒಂದ್ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಇಲ್ಲಿ ನೀವು ನಿಮ್ಮ ವ್ಯಕ್ತಿ ಮೇಲೆ ಡೌಟ್, ಸಂಶಯ ಪಟ್ಟಿದ್ದೀರಾ. ಹಾಗಾಗಿ ಈ ವ್ಯಕ್ತಿ ಸದ್ಯಕ್ಕೆ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಅವರು ಪ್ರೂವ್ ಮಾಡ್ಬೇಕು ಅಂತಲ್ಲ, ಅವ್ರು ಪ್ರೂವ್ ಮಾಡೋದಿಕ್ಕೆ ಅವ್ರು ರೆಡಿ ಇಲ್ಲ. ಅವರು ಬ್ಯುಸಿ ಆಗ್ತಾ ಇದ್ದಾರೆ, ಅವರ ಲೈಫ್ ಅಲ್ಲಿ ಅವರು ಬ್ಯುಸಿ ಆಗ್ತಾ ಇದ್ದಾರೆ. ಅಂಡ್ ಖಂಡಿತ ಪ್ರೀತಿ ಅನ್ನೋದಿದೆ. ಆಕ್ಚುಲ್ ಆಗಿ ಅವರು ಸಕ್ಸಸ್ ಆದ್ಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್. ಬಟ್ ಇನ್ ಬಿಟ್ವೀನ್ 2 ವೀಕ್ಸ್ ಅಥವಾ 2 ಮಂತ್ಸ್ ಒಳಗಡೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಅಂಟಿಲ್ ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ತಾನೆ ಇರ್ತಾರೆ. ಓಕೆನಾ, ಕಪ್ ಆಫ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅವರಿಗೆ. ಅಂಡ್ ಎಫರ್ಟ್ಸ್ ಅನ್ನೋದು ಈಗ ನಿಮ್ ಕಡೆಯಿಂದ ಸ್ಟಾರ್ಟ್ ಆಗಿದೆ. ಮುಂಚೆ ಈ ವ್ಯಕ್ತಿ ತುಂಬಾನೇ ಎಫರ್ಟ್ಸ್ ನ ಕೊಡ್ತಾ ಇದ್ರು, ಬಟ್ ಈಗ ನಿಮ್ ಕಡೆಯಿಂದ ಎಫರ್ಟ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ರಿಲೇಶನ್ಶಿಪ್ ಇರ್ಬೋದು, ಈ ಲವ್ ವಿಚಾರ ಇರ್ಬೋದು. ಬಟ್ ಆನ್ ಅಂಡ್ ಆಫ್ ಇದೀರಲ್ಲ, ಈಗ ಆನ್ ಅಂಡ್ ಆಫ್ ಇದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ. ಈಗ ನೀವ್ ಎಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ರು ಆ ವ್ಯಕ್ತಿ ನಿಮ್ ಕಡೆ ನೋಡ್ತಾ ಇಲ್ಲ. ಅಂಡ್ ಈ 2 ತಿಂಗಳ ಮುಂಚೆ ತುಂಬಾನೇ ಪ್ರೀತಿ ಇತ್ತು. ಹೇಗಿತ್ತು ಅಂತಂದ್ರೆ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ರೆಡಿ ಇರ್ಲಿಲ್ಲ. ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ. 24/7 ಫೋನ್ ಅಲ್ಲಿ ಇರೋದಿರ್ಬೋದು, ಮೆಸೇಜಸ್ ಮಾಡ್ಕೊಂಡಿರೋದು, ಒಬ್ರಿಗೊಬ್ರು ತುಂಬಾ ಅಟೆನ್ಷನ್ ನ ಕೊಡ್ತಿದ್ರಿ. ಬಟ್ ಇದಾಗಿ ಸಡನ್ ಆಗಿ 1-2 ಮಂತ್ಸ್ ಇಂದ ಇಬ್ರಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅಥವಾ ನಿಮ್ ಕಡೆಯಿಂದಾನೇ ತಪ್ಪಾಗಿದೆ ಅನ್ನೋದು ಕಾಣ್ತಾ ಇದೆ. ಡೌಟ್ ಪಟ್ಟಿದ್ದೀರಾ ಅನ್ನೋದು ಕಾಣ್ತಾ ಇದೆ ನಿಮ್ಮ ವ್ಯಕ್ತಿ ಮೇಲೆ. ಸೊ ಹಾಗಾಗಿ ಒಂದು ಕಂಟ್ರೋಲ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ, ಒಂದು ಲಿಮಿಟ್ಸ್. ಈಗ ಆ ವ್ಯಕ್ತಿ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಬೇಕು ಅನ್ನೋ ತರ. ಈಗ ಸದ್ಯಕ್ಕೆ ಅವ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ನೀವ್ ಇಲ್ಲಿ ಎಫರ್ಟ್ಸ್ ನ ಕೊಡ್ತಾ ಇದ್ದೀರಾ, ಕಾಂಟ್ಯಾಕ್ಟ್ ಮಾಡೋದು, ನೀವೀಗ ಎಕ್ಸ್ಪ್ರೆಸ್ ಮಾಡೋದು.
ಬಟ್ ಅವ್ರು ಇದಕ್ಕೇನಕ್ಕೂ ಸೋಲ್ತಾ ಇಲ್ಲ. ಬಿಕಾಸ್ ಅವರಿಗೆ ಟೈಮ್ ಬೇಕಾಗಿದೆ. ನಿಮಗಿಂತ ಹೆಚ್ಚಾಗಿ ಪ್ರೀತಿ ಇದೆ ಅವ್ರ ಮೇಲೆ, ಅವರಿಗೆ ನಿಮ್ ಮೇಲೆ. ಓಕೆನಾ? ಅಂಡ್ ಖಂಡಿತ ಅವರೇ ಅಪ್ರೋಚ್ ಮಾಡ್ತಾರೆ. ಇಲ್ಲಿ ಬಂದು ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿ ಸಾರಿ ಕೇಳೋದಿರ್ಬೋದು, ಅಥವಾ ಏನೇನಾಯ್ತು, ಯಾಕೆ ಈ ರೀತಿ ಮಾಡಿದ್ರು ಅಂತ ಅದನ್ನ ಎಕ್ಸ್ಪ್ಲನೇಷನ್ ಕೊಡೋದಿರ್ಬೋದು. ಹೀಗಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ. ಅವ್ರು ಖಂಡಿತ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ನಿಮ್ಮನ್ನ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವೀಗ ನಾನು ಹೇಳೋದೇನಂದ್ರೆ, ನೀವು ಎಫರ್ಟ್ಸ್ ನ ಹಾಕೋದಿಕ್ ಹೋಗ್ಬೇಡಿ. ಸ್ವಲ್ಪ ಸೈಲೆಂಟ್ ಆಗಿರಿ. ಬಿಕಾಸ್ ಅವರಿಗೂ ಅವ್ರದ್ದು ಅರ್ಥ ಆಗ್ಲಿ. ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಯಾರಿಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ ನೀವು ಥರ್ಡ್ ಪಾರ್ಟಿ ಇದಾರೆ ನಿಮ್ಮ ಲೈಫಲ್ಲಿ ಅನ್ನೋದು, ಅದು ಪ್ರಾಬಬ್ಲಿ ಅವರ ಫ್ಯಾಮಿಲಿ ಆಗಿರ್ಬೋದು, ಅವರ ಕೆರಿಯರ್ ಸಹ ಆಗಿರ್ಬೋದು, ಅಥವಾ ಅವರು ಏನ್ ಕೆಲಸ ಮಾಡ್ತಾ ಇದಾರಲ್ಲ ಆ ಕೆಲಸ ಸಹ ಇಲ್ಲಿ ಥರ್ಡ್ ಪಾರ್ಟಿ ಆಗಿರ್ಬೋದು, ಅಥವಾ ಅನದರ್ ಪರ್ಸನ್ ಸಹ ಆಗಿರ್ಬೋದು, ಅಥವಾ ಇವರಿಗೆ ಪ್ರೀವಿಯಸ್ ಮದ್ವೆ ಆಗಿನೂ ಅವರು ಸಹ ಥರ್ಡ್ ಪಾರ್ಟಿ ಲಿಸ್ಟಿಗೆ ಬರ್ತಾರೆ. ಓಕೆನಾ? ಓವರ್ ಆಲ್ ಇಲ್ಲಿ ಫ್ಯಾಮಿಲಿ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ತುಂಬಾನೇ ಇನ್ಫ್ಲೂಯೆನ್ಸ್ ನಡೀತಾ ಇದೆ, ಅಥವಾ ನೀವು ಮ್ಯೂಚುವಲಿ ನಿಮ್ಮಿಬ್ರಿಗೆ ಯಾರು ಗೊತ್ತಿದಾರಲ್ಲ ಆ ವ್ಯಕ್ತಿ ಕಡೆಯಿಂದಾನು ನಿಮ್ಮ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ. ಬಟ್ ಸ್ಟಿಲ್ ಇವ್ರು ಅದನ್ನೆಲ್ಲ ತಲೆಗೆ ತಗೊಳೋದಿಲ್ಲ. ಅಂಡ್ ನೀವು ಡೌಟ್ ಪಟ್ಟಿದ್ದು, ಅವಮಾನ ಮಾಡಿದ್ದು ಇವರಿಗೆ, ಅಥವಾ ಡಾಮಿನೇಟ್ ಮಾಡಿರೋದು ಇವ್ರನ್ನ ಡಿಸ್ಟರ್ಬ್ ಮಾಡಿದೆ. ಸೊ ಹಂಗಾಗಿ ಸ್ಟಿಲ್ ಈ ವ್ಯಕ್ತಿ ಇಲ್ಲಿ ಜಗ್ಲಿಂಗ್ ಅನ್ನೋದನ್ನ ನೋಡ್ತಾ ಇದ್ದಾರೆ. ಕಾಲ್ ಮಾಡ್ಲಾ ಬೇಡ್ವಾ, ಕಾಂಟ್ಯಾಕ್ಟ್ ಮಾಡ್ಲಾ ಬೇಡ್ವಾ ಅಂತ. ಬಟ್ ಸ್ಟಿಲ್ ಈ ವ್ಯಕ್ತಿಗೆ ಪಾಸಿಟಿವ್ ಆಗಿ ಮನ್ಸಲ್ಲಿರೋದಿಷ್ಟೇ, ನ್ಯೂ ಬಿಗಿನಿಂಗ್ ಅನ್ನೋದನ್ನ ನಾನು ಸ್ಟಾರ್ಟ್ ಮಾಡ್ಲೇಬೇಕು. ಸದ್ಯಕ್ಕೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಕ್ಲಾರಿಟಿ ಕೊಡ್ಬೇಕು ಅವರು. ಓಕೆನಾ? ಅಥವಾ ಇವರು ಒಂದ್ ಸರ್ಟನ್ ಟೈಮೇ ಕೊಡ್ಲಿಲ್ಲ, ಆಮೇಲೆ ತುಂಬಾ ಚೆನ್ನಾಗಿದ್ರು, ಸಡನ್ ಆಗಿ ಸಿಚುವೇಶನ್ ಬಂದ್ಬಿಟ್ಟಿದೆ. ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಅನ್ವಯಿಸಿದ್ರೆ ಮಾತ್ರ ತಗೊಳ್ಳಿ. ಅಂಡ್ ಈಗ ಈ ವ್ಯಕ್ತಿ ನೀವಿಬ್ರು ಜೊತೆಲಿ ಚೆನ್ನಾಗಿದ್ದಾಗ ಯಾರೋ ಥರ್ಡ್ ಪಾರ್ಟಿ ಎಂಟರ್ ಆಗ್ತಾರೆ. ಇದು ನಿಮಗೆ ಗೊತ್ತಾದಾಗ ಸ್ವಲ್ಪ ನೀವು ಡಾಮಿನೇಟ್ ಮಾಡಿರ್ತೀರಾ, ಅದು ಏನು ಎತ್ತ ಅಂತ ಪರಿಶೀಲನೆ ಮಾಡಿರೋದಿಲ್ಲ. ಸೊ ಇವರು ಅವ್ರ ಕಡೆ ಮೂವ್ ಆಗೋದಾಗ್ಲಿ, ಈ ರೀತಿ ಸಿಚುವೇಶನ್ ಕಾಣಿಸ್ತಿದೆ. ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಆಗಕ್ಕೂ ಮುಂಚೆ ಈ ತರ ಒಂದು ಸಂದರ್ಭ ಕಾಣಿಸಿದೆ ಇಲ್ಲಿ. ಸೊ ಹಾಗಾಗಿ ನಿಮ್ಗೆ ಅನ್ನಿಸ್ತಿದೆ ಇವ್ರೊಬ್ರೇನ, ಅಥವಾ ಈ ವ್ಯಕ್ತಿಗೆ ಆಪ್ಷನ್ಸ್ ಇದೆಯಾ ಏನು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡೋದಾದ್ರೆ ತುಂಬಾ ಅಟೆನ್ಷನ್ ಕೊಡೋದಿಕ್ಕೆ ಟ್ರೈ ಮಾಡ್ತಿರೋದು ನೀವೇ. ಸೊ ಹಾಗಾಗಿ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂಡ್ ಸ್ಟಾಪ್ ಮಾಡಿ. ಈ ಅಟೆನ್ಷನ್ ಏನ್ ಕೊಡ್ತಾ ಇದೀರಲ್ಲ, ನೀವ್ ಇದನ್ನ ಸ್ಟಾಪ್ ಮಾಡಿ. ಆಗ ಸರಿ ಹೋಗೋ ಚಾನ್ಸಸ್ ಇರತ್ತೆ. ಯೂನಿವರ್ಸ್ ನಂಗೆ ಇಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ಇಲ್ಲಿ ನಿಮ್ಗೀಗ ನೋಡಿ, ಆ ವ್ಯಕ್ತಿ ಈಗ ತಪ್ಪು ಮಾಡಿದ್ರು. ಅವರು ಥರ್ಡ್ ಪಾರ್ಟಿ ಯಾರೋ ಎಂಟ್ರಿ ಆಗಿ ತಪ್ಪು ಮಾಡಿದ್ರು ಅನ್ಸುತ್ತೆ. ನೀವ್ ಅದನ್ನ ಕೇಳಿದೀರಾ. ಬಟ್ ಅದನ್ನ ಅವರು ಪ್ರೂವ್ ಮಾಡ್ಬೇಕದು. ಈಗಲ್ಲ ಹೀಗಿದೆ ಅನ್ನೋದನ್ನ ಅವರು ಪ್ರೂವ್ ಮಾಡ್ಬೇಕು. ಬಟ್ ಇಲ್ಲಿ ನಿಮ್ದೇ ತಪ್ಪು ಅನ್ನೋ ರೀತಿಲಿ ಬ್ಲೇಮ್ ಮಾಡಿ ಹೋಗಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಖಂಡಿತ ಆ ವ್ಯಕ್ತಿಗೆ ನೀವಂದ್ರೆ ತುಂಬಾನೇ ಇಷ್ಟ ಇದ್ದೀರಾ. ಬಟ್ ಅದನ್ನ ಆ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇ. ಕಾಂಟ್ಯಾಕ್ಟ್ ಮಾಡ್ತಾರೆ ಸದ್ಯದಲ್ಲಿ. ಈಗ ಏನ್ ಆಬ್ಸ್ಟಿಕಲ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಖಂಡಿತ ನಿಮ್ಮ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ವಿತ್ ಆಕ್ಷನ್ಸ್ ಈ ವ್ಯಕ್ತಿ ನಿಮ್ ಕಡೆ ಬರೋ ಚಾನ್ಸಸ್ ಇದೆ. ಏನ್ ಇನ್ಫ್ಲೂಯೆನ್ಸ್ ಆಗಿದಾರಲ್ವಾ, ಖಂಡಿತ ಅವ್ರು ಇನ್ಫ್ಲೂಯೆನ್ಸ್ ಆಗ್ತಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಕೇಳಿಸ್ಕೊಳ್ತಾ ಇದಾರೆ ಹೊರತು ಅದನ್ನ ಇಲ್ಲಿ ಅದನ್ನ ಈ ಕಡೆ ತಗೊಂಡ್ ಬಂದು ಅವರು ಹೇಳ್ತಿಲ್ಲ. ಹೌದು ನೀನ್ ಹಿಂಗೆ, ಅವ್ರು ಹೇಳ್ದಂಗೆ ನಿಜ ಆಯ್ತು ಅನ್ನೋ ತರ ಎಲ್ಲ ಎಲ್ಲೂ ಪೋಟ್ರೆ ಮಾಡ್ತಾ ಇಲ್ಲ ಈ ವ್ಯಕ್ತಿ. ಸೊ ಜೆನ್ಯೂನ್ ಇದಾರೆ ಈ ವ್ಯಕ್ತಿ.
ಓಕೆನಾ. ಬಟ್ ಒಂದು ಈ ಥರ್ಡ್ ಪಾರ್ಟಿ ಅನ್ನೋದು ಒಂದು ಸಿಚುವೇಶನ್, ಅದನ್ನ ನೀವು ಕೇಳೋ ರೀತಿಲಿ ಕೇಳಿಲ್ಲ ಅನ್ನೋದು ಕಾಣ್ತಾ ಇದೆ. ಹೀಗಾಗಿದೆ ಅಷ್ಟೇ ಈ ಸಿಚುವೇಶನ್ ಅನ್ನೋದು. ಸೊ ಹಾಗಾಗಿ ವಾಕ್ ಅವೇ ಮಾಡಿದ್ದಾರೆ. ಸೊ ಸ್ವಲ್ಪ ನೀವು ಪೇಷನ್ಸ್ ಇಂದ ವೇಟ್ ಮಾಡಿ. ಖಂಡಿತ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರೆ. ಅಂಡ್ ಜೊತೆನಲ್ಲಿ ಕಾಂಟ್ಯಾಕ್ಟ್, ಈಗ ನೋ ಕಾಂಟ್ಯಾಕ್ಟ್ ಏನ್ ನಡೀತಿದೆಯಲ್ಲ, ಖಂಡಿತ ಕಾಂಟ್ಯಾಕ್ಟ್ ಸಹ ಮಾಡ್ತಾರೆ. ಓಕೆನಾ. ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಅಥವಾ ನಿಮ್ಮಿಬ್ರ ಸಂಬಂಧ, ನಿಮ್ಮಿಬ್ರ ರಿಲೇಶನ್ಶಿಪ್ ನ ನೋಡಿ ಯಾರಿಗಾದ್ರೂ ಹೊಟ್ಟೆ ಕಿಚ್ಚು ಬಂದಿರ್ಬೋದು, ಅಥವಾ ಅವ್ರ ಕೆಟ್ಟ ಕಣ್ಣ ದೃಷ್ಟಿ ಬಿದ್ದಿರ್ಬೋದು. ಓಕೆನಾ. ಹೌದು, ಖಂಡಿತ ಈ ಪ್ರಾಬ್ಲಮ್ಸ್, ಈ ಆಬ್ಸ್ಟಿಕಲ್ಸ್ ಅನ್ನೋದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ನೀವು ವೆಯ್ಟ್ ಮಾಡಿ ಅಷ್ಟೇ. ಅನ್ನೋ ಸಿನ್ಸ್ ನೀವು ಟೈಮ್ ನ ವೇಸ್ಟ್ ಮಾಡ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಬೇಡಿ ಹಗಲು ರಾತ್ರಿ. ಬೇರೆ ಏನ್ ಇನ್ಕಂಪ್ಲೀಟ್ ವರ್ಕ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಮನ್ನ ನೀವು, ನಿಮ್ಮ ಮೈಂಡ್ ನ ನೀವು ಬ್ಯಾಲೆನ್ಸ್ ನ ಮಾಡ್ಕೊಳ್ಳಿ, ಡೈವರ್ಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ನ. ಇವರ ಥಾಟ್ಸ್ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಸ್ಟಾಪ್ ಮಾಡಿ. ಸಿನ್ಸ್ ಅದನ್ನ ಇಗ್ನೋರ್ ಮಾಡಿ. ಇನ್ನೇನಾದ್ರೂ ಬೇರೆ ವಿಚಾರವಾಗಿ ಯೋಚನೆ ಮಾಡೋದು, ಖಂಡಿತ ಆಗ ಬ್ಯಾಲೆನ್ಸ್ ಅನ್ನೋದು ಬಂದೇ ಬರುತ್ತೆ. ಓಕೆನಾ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ನಿಮ್ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕಿದೆ ಅಂತಂದ್ರೂ ಸಹ ನೀವು ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ನ ಮಾಡಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ. ಥ್ಯಾಂಕ್ ಯು ಗೈಸ್, ಬೈ.